ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಿರೋ ಐಟಮು ಸೆಟ್ ದೋಸೆ. ಹೋಟೆಲಲ್ಲಿ ಯಾವ ರೀತಿ ನೀವು ಮಾಡ್ತೀವೋ ಅದೇ ಥರ ಸೆಟ್ ದೋಸೆ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ, ಇಷ್ಟು ನೀಟಾಗಿ ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಅದು ಯಾವ ರೀತಿ ಮಾಡೋದು ಅಂತ, ಹಿಟ್ಟು ಯಾವ ರೀತಿ ರುಬ್ಬೋದು ಅಂತಲೂ ತೋರಿಸ್ಕೊಡ್ತೀನಿ. ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ಉದ್ದಿನಬೇಳೆ, ಆಮೇಲೆ 2 ಚಮಚ ಮೆಂತ್ಯ. ನಾನು ಫಸ್ಟ್ ಇದು ಹಿಟ್ಟು ಯಾವ ರೀತಿ ತಯಾರಿಸೋದು ಹೋಟ್ಲಲ್ಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ನೀರು ಹಾಕ್ಕೊಂಡು ಇದನ್ನು ನೆನೆಸಿಡಬೇಕು. ಒಂದು 3-4 ಅವರ್ ಮೇಲೆ ನೆನೆಸಿಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ, ಇದನ್ನು ನಾನು ನೆನೆಸ್ತಾ ಇದ್ದೀನಿ. ದೋಸೆ ಅಕ್ಕಿ ಅಂತ ನಿಮಗೆ ಸಿಗುತ್ತೆ, ಅದನ್ನೇ ಹಾಕಿ ಇದು ಈಗ ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು 5 ಅವರ್ ನೆನೆಯೋಕೆ ಬಿಡಬೇಕು ಎರಡೂ. ನೋಡಿ ಈಗ 5 ಅವರ್ ಆಗಿದೆ. ಈಗ ಒಂದು ಮಿಕ್ಸಿಗೆ ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ಮತ್ತು ಮೆಂತ್ಯ, ಇದನ್ನು ಈಗ ತುಂಬ ನೈಸಾಗಿ ರುಬ್ಕೊಳ್ಳಿ. ತರ್ತರೆಯಾಗಿ ರುಬ್ಬೋಕೆ ಹೋಗಬೇಡಿ, ಚೆನ್ನಾಗಿರೋಲ್ಲ. ನೈಸಾಗಿ ರುಬ್ಬಬೇಕು. ನೋಡಿ ನೈಸಾಗಿ ರುಬ್ಬಿದ್ದೀನಿ. ಈಗ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ಳೋಣ, ರುಬ್ಬಿರೋಂಥ ಮಿಶ್ರಣವನ್ನು. ಈಗ ಅದೇ ಮಿಕ್ಸಿಗೆ ನೆನೆಸಿಟ್ಟಿರುವಂಥ ದೋಸೆ ಅಕ್ಕಿ, ಇದನ್ನು ಈಗ ನೈಸಾಗಿ ರುಬ್ಕೊಳ್ಳಿ. ತರ್ತರಿಯಾಗಿ ಇರಬಾರ್ದು, ತುಂಬ ನೈಸಾಗಿ ರುಬ್ಬಬೇಕು. ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೀನಿ, ಈ ಥರನೇ ರುಬ್ಕೊಳ್ಳಿ. ಇದನ್ನು ಉದ್ದಿನಬೇಳೆ ಮಿಶ್ರಣಕ್ಕೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಕಲ್ಲುಪ್ಪು ಹಾಕ್ಕೋಬೇಕು ಸ್ವಲ್ಪ, ಯಾಕೆಂದರೆ ಹಿಟ್ಟು ಸ್ವಲ್ಪ ಹುಳಿ ಬರಬೇಕು, ಅದಕ್ಕೋಸ್ಕರ ಕಲ್ಲುಪ್ಪು ಹಾಕ್ಕೊಳ್ಳಿ. ನಾನು ಹಿಟ್ಟನ್ನ ಇದನ್ನು ಬೆಳಗ್ಗೆನೇ ರುಬ್ತಾ ಇದ್ದೀನಿ. ಮಾರನೇ ದಿವಸ ಮಾಡೋದಾದರೆ ಹಿಂದಿನ ದಿವಸನೇ ಈ ಪ್ರೊಸೀಜರ್ ಮಾಡ್ಕೋಬೇಕು. ಈಗ ಇದನ್ನು 8 ಅವರ್ ನೆನೆಯೋಕೆ ಬಿಟ್ಬಿಡಿ. ಈಗ ಇನ್ನೊಂದು ಪಾತ್ರೆಗೆ 1 ಲೋಟ ಅಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಒಂದು 1/4 ಲೋಟ ಅಷ್ಟು ಮೈದಾ ಹಿಟ್ಟು. ಈಗ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಚೂರು ಅದರಲ್ಲಿ ಗಂಟಿರಬಾರ್ದು, ಆ ಥರ ಕಲಿಸ್ಕೋಬೇಕು. ಗಂಟಿದ್ರೆ ದೋಸೆ ಚೆನ್ನಾಗಿರೋಲ್ಲ, ಅದಕ್ಕೋಸ್ಕರ. ನೋಡಿ ಈಗ ಒಂಚೂರು ಗಂಟಿಲ್ಲ, ಆ ಥರ ಕಲಿಸ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ರುಬ್ಬಿರೋ ಹಿಟ್ಟು ಈಗ ರೆಡಿ ಆಗಿದೆ. 8 ಅವರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಸೆಟ್ ಆಗಿದೆ. ಸ್ವಲ್ಪ ಇದು ಇನ್ನೂ ಬಿಡಬೇಕು, ಹುಳಿ ಬರಬೇಕು ಅಂದರೆ. ಈಗ ಅದನ್ನು ಮಿಕ್ಸ್ ಮಾಡಬೇಕಲ್ವ ನಾವು ಹಿಟ್ಟು ಕಲಿಸಿರೋದು, ಅದಕ್ಕೋಸ್ಕರ ನಾನು ತೆಗೆದಿದ್ದೇನೆ. ನೋಡಿ ಈಗ ಕಲಸಿರೋಂಥ ಅಕ್ಕಿ ಹಿಟ್ಟನ್ನು, ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಎರಡೂ ಹಿಟ್ಟನ್ನು ಮಿಕ್ಸ್ ಆಗಿದೆ ಚೆನ್ನಾಗೆ. ನೋಡಿ ಒಂಚೂರು ಗಂಟಿಲ್ಲ. ಈಗ ಇದು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನೈಟ್ ಪೂರ ಬಿಟ್ಬಿಡ್ಬೇಕು. ಮಾರನೇ ದಿನ ಬೆಳಗ್ಗೆವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಈಗ ನೋಡಿ ಬೆಳಗ್ಗೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದು ಊದ್ಕೊಂಡಿದೆ ಹಿಟ್ಟು. ನೋಡಿ ಇದೇ ಥರ ಊದ್ಕೊಂಡಿದ್ರೆ ನಿಮಗೆ ದೋಸೆ ಸೂಪರಾಗಿ ಬರೋದು, ಸಾಫ್ಟಾಗಿ ಬರುತ್ತೆ. ಈ ಥರ ಊದ್ಕೊಂಡಿಲ್ಲ ಅಂದರೆ ನಿಮಗೆ ಹೊರಟು ಬರುತ್ತೆ ಹಿಟ್ಟು, ಸಾಫ್ಟಾಗಿ ಇರೋದಿಲ್ಲ. ಈಗ ಇದು ಚೆನ್ನಾಗಿ ಹದ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚಿಟಿಕೆಯಷ್ಟು 1/4 ಟೀ ಸ್ಪೂನಷ್ಟು ಸೋಡಾ. ಯಾಕೆಂದರೆ ನಿಮಗೆ ಸೋಡಾ ಹಾಕಿದ್ರೇ ನಿಮಗೆ ಸೆಟ್ ದೋಸೆ, ಮಸಾಲೆ ದೋಸೆ ಯಾವುದೇ ಇದ್ರೂ ಚೆನ್ನಾಗಿ ಬರೋದು. ಈಗ ನೋಡಿ ಇದು ಚೆನ್ನಾಗಿ ಈಗ ಸೋಡಾ ಎಲ್ಲ ಸೆಟ್ ಆಗಿದೆ. ಈಗ ಇದು ದೋಸೆ ಮಾಡೋದಕ್ಕೆ ರೆಡಿ ಆಗಿದೆ ಇದು ಹಿಟ್ಟು. ಈಗ ಒಂದು ಹಂಚು ಕಾದಿದೆ ನೋಡಿ. ಈಗ ಅದಕ್ಕೆ ಸೆಟ್ ದೋಸೆ ಹಾಕೋತಾ ಇದ್ದೀನಿ. ನೋಡಿ ಸುಮ್ಮನೆ ಈ ಥರ ಮಾಡ್ಕೊಳ್ಳಿ, ಇದನ್ನು ತಿಕ್ಕಬಾರ್ದು, ಇಷ್ಟೇ ಮಾಡ್ಕೋಬೇಕು ಸೆಟ್ ದೋಸೆ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಗರ್ಗರಿ ಬರೋದಕ್ಕೆ ಸ್ವಲ್ಪ ಎಣ್ಣೆ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ಹೋಟೆಲಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ಥರ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಮನೇಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಸೆಟ್ ದೋಸೆ. ನೋಡಿ ಸೆಟ್ ದೋಸೆ ಈಗ ರೆಡಿಯಾಗಿದೆ. ನೋಡಿ ಹೋಟೆಲ್ ರೀತಿಯ ಸೆಟ್ ದೋಸೆ, ಸಾಫ್ಟಾಗಿರೋ ಸೆಟ್ ದೋಸೆ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತೀರಾ ನೀವು. ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡ್ಕೊಂಡ್ಮೇಲೆ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.